ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಮೊನ್ನೆ ನಡೆದ ಸಂಕೇಶ್ವರ ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ವಾರ್ಡ್ ನಂಬರ್ 14ರ ಪುರಸಭೆ ಸದಸ್ಯ ಉಮೇಶ್ ರಮೇಶ್ ಕಾಂಬ್ಳೆ ಅವರು ನೇರವಾಗಿ ಬೆಳಗಾವಿಯ ಹಿಂಡಲಗ ಕಾರಾಗೃಹದಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ತಮ್ಮ ಬಡಾವಣೆಯ ಸಮಸ್ಯೆಗಳನ್ನು ಪುರಸಭೆ ಮುಖ್ಯ ಅಧಿಕಾರಿ ಪ್ರಕಾಶ್ ಮಠದ ಮತ್ತು ಅಭಿಯಂತ ಗಡಾದ್ ಅವರಿಗೆ ತೀವ್ರ ಆಕ್ರೋಶ ಹೊರಹಾಕುವುದರ ಮೂಲಕ ಸರಿಯಾದ ಸಮಯಕ್ಕೆ ಬಡಾವಣೆಯಲ್ಲಿ ಇರುವ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಮನವಿ ಮಾಡಿದರು. ಉಮೇಶ್ ಕಾಂಬ್ಳೆ ಮಾತನಾಡಿ, ನಮ್ಮ ಬಡಾವಣೆಗೆ ಸರಿಯಾದ ಸಮಯದಲ್ಲಿ ಚರಂಡಿ ಸ್ವಚ್ಛಗೊಳಿಸುವುದಿಲ್ಲ, ಸರಿಯಾದ ಸಮಯಕ್ಕೆ ಕಸ ವಿಲೇವಾರಿ ವಾಹನ ಬರುವುದಿಲ್ಲ, ಬಹಳಷ್ಟು ಕಡೆಗೆ ರಸ್ತೆಗಳ ಸಮಸ್ಯೆ ಇದ್ದು ಈ ಎಲ್ಲ ಸಮಸ್ಯೆಗಳನ್ನು ನಾನು ಸಚಿನ್ ಬೋಪಳೆ, ಗಂಗರಾಮ್ ಭೂಸಗೋಳ ಅವರಿಗೆ ಹೇಳಿ ಸಮಸ್ಯೆ ಬಗೆಹರಿಸುವ ಪರಿಸ್ಥಿತಿ ಬಂದಿದೆ ಅಂತ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ರು. ಇನ್ನು ಕಾರಾಗೃಹದಿಂದ ತಮ್ಮ ಬಡಾವಣೆಯ ಸಮಸ್ಯೆಗಳನ್ನು ಬಗೆಹರಿಸುವ ಪುರಸಭೆ ಸದಸ್ಯ ಅಂತ ಉಮೇಶ್ ಕಾಂಬ್ಳೆ ಅವರು ಕುಲ ಚರ್ಚೆಯಲ್ಲಿ ಇರೋದು ಇದೊಂದು ಸಂಕೇಶ್ವರ ಪುರಸಭೆಯ ಇತಿಹಾಸದಲ್ಲಿ ಮೊದಲು ಅಂತ ಹೇಳ್ಬಹುದು. ಈಗ ನಾವು ಸಚಿನ್ ಬೋಪಳೆ ಇರ್ಲಿ, ನಾವು ಗಂಗಾನಂದ ಇರ್ಲಿ, ಇವ್ರಿಗೆ ಹೇಳಿ ನಾವು ಕೆಲಸ ಮಾಡ್ಸತ್ತೇವ್ರಿ. ನೀವಂದ್ರೆ ಹೋಗ್ಬೇಕಲ್ಲ, ಅವರ ಕೋಯಕರಿಗೂ ಇಲ್ಲ, ಅಜಾದ್ರೂ ಇಲ್ಲ, ಸಮಗಾರ ಮನಿ ಇಲ್ಲ, ನಮ್ಗ ಬಿಸಿ ಮನಿ ಇಲ್ಲ, ಜಗದಿಲ್ಲ, ಗಂಟಾ ಗಾಡಿ ಅವ್ರು ಯಾರಿಲ್ಲ. ಈಗ ನಾವು ನಮ್ದು ಯಾರು ದಿವಸ ಹಾಸನ ಮಾಡತ್ತಾರೋ ಅದ್ರ ಖುಷಿ ಹಾಸನೇ ಇಲ್ಲ. ನಾವ್ ನಮ್ಮ ಮನಿಗ್ ಮಂದಿ ಬರತ್ತಿದ್ರಿ, ನಾವ್ ಯಾಕೆ ಹೇಳುದು ಹೇಳ್ರಲ್ಲ. कामं सांगतात रोज नाही ऐकत्री तरी तुम्हाला फोटो ऐकत्री अध्यक्षाशी फोटो पाठवले सगळं. त्याच्या अगोदर सगळं कार्यक्रम असले तर पण आम्ही मी काय सांगते तुम्हाला, कुणाचं ऐकलं ते तरी सांगा. वाडा तुमचे 10 लीटर आहेत. महेश केरूर आहे बा, महेश केरूर पंचायत तुकोला महेश केरूर आहे बा, त्याने विचारून बघा. बसवून महेश केरूर, हा महेश केरूर प्रत्येक वेळा सांगून काम करून घेत असते. परत आणि दुसरे काही दोघं तिघं त्यांनी सांगून काम करत असतात. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.